ತರಿಗೆ ತರಗತಿಯ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತೀವಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಅವರ ಪಾತ್ರವು ಒಂದು ದಿಟ್ಟ ಮೈಲುಗಲ್ಲಂತ ಹೇಳ್ತಾ ಹೋಗ್ಬೋದು. ಯಾಕಪ್ಪ ಅಂದ್ರೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಹೋರಾಟದ ಪ್ರಮುಖ ವ್ಯಕ್ತಿಯಾಗಿ ಕಂಡು ಬರ್ತಾ ಹೋಗ್ತಾರೆ. ಇವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯೊಳಗೆ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನೊಳಗೆ 4ನೇ ರ್ಯಾಂಕ್ ಗಳಿಸಿದ್ರು ಕೂಡ ದೇಶಾಭಿಮಾನದಿಂದಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತವಾದಂಥ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ತುಂಬುತ್ತಾ ಹೋಗ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಇವರು ICS ಪರೀಕ್ಷೆಯೊಳಗೆ ಎಷ್ಟು 4ನೇ ರ್ಯಾಂಕು ಅವರು ಮನಸ್ಸು ಮಾಡಿದರೆ ಬ್ರಿಟಿಷ್ ಸರ್ಕಾರದ ಒಂದು ಪ್ರತಿಷ್ಠಿತ ಹುದ್ದೆಯನ್ನು ಅವರು ಅಲಂಕಾರ ಮಾಡ್ಬೋದಿತ್ತು. ಆದರೆ ಏನು ಮಾಡ್ತಾರೆ, ಆ ಸರ್ಕಾರದ ಒಂದು ಪ್ರತಿಷ್ಠಿತವಾದಂಥ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆಯನ್ನು ಆಗ್ತಾ ಹೋಗ್ತಾರೆ, ತುಂಬುತ್ತಾ ಹೋಗ್ತಾರೆ. ಇವರನ್ನು ಏನಂತ ಕರಿತಾವಪ್ಪ ಅಂದ್ರೆ ನೇತಾಜಿ ಅಂತ ಕರಿತಾ ಹೋಗ್ತೀವಿ. ಯಾರನ್ನು ನೇತಾಜಿ ಅಂತ ಕರಿತಾವಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ರವರನ್ನು ನೇತಾಜಿ ಅಂತ ಕರಿತಾ ಹೋಗ್ತೀವಿ. ಈ ಗಾಂಧೀಜಿಯವರ ಸೌಮ್ಯ ಒಂದು ಹೋರಾಟಕ್ಕೆ ಪರ್ಯಾಯವಾಗಿ ಏನು 30ರ ಒಂದು ದಶಕದ ಪ್ರಾರಂಭದಲ್ಲಿ ವಿದೇಶದಲ್ಲಿ ನೆಲೆಗೊಂಡಂಥ ಈ ಭಾರತೀಯರನ್ನ ಏನು ಮಾಡ್ತಾ ಹೋಗ್ತಾರೆ, ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಪ್ರಯತ್ನದಲ್ಲಿ ಇರ್ತಾ ಹೋಗ್ತಾರೆ. ಇವರು ವಿವಿಧ ದೇಶಗಳ ನಗರಗಳಾದಂಥ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ ಮುಂತಾದ ಕಡೆಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಪ್ರವಾಸ ಮಾಡಿ ಅಲ್ಲಿ ತಾಯ್ನಾಡಿಗೆ ತಮ್ಮ ಒಂದು ಬೆಂಬಲವನ್ನು ನೀಡಲು ಪ್ರೇರೇಪಣೆಯನ್ನು ಮಾಡ್ತಾ ಹೋಗ್ತಾರೆ. ಏನು ಯುರೋಪಿನಲ್ಲಿ ಉದಯಿಸಿದಂಥ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆಯ ಭಾರತದಲ್ಲಿ ಕೂಡ ಕಾಂಗ್ರೆಸ್ ಸಂಘಟನೆಯನ್ನು ಏನು ಮಾಡ್ತಾ ಇತ್ತು, ಬದಲಾವಣೆಗೆ ಒಳಪಡಿಸ್ತಾ ಇತ್ತು. ಜೊತೆಗೆ ಕಾಂಗ್ರೆಸ್ಸಿನ ಒಳಗೂ ಕೂಡ ಸಹ ಸ್ಪಷ್ಟವಾಗಿ ಸಮಾಜವಾದಿ ಎಡಪಂಥೀಯಂತೆ ಗೋಚರಿಸಿಕೊಳ್ತು. ಈ ಹಿನ್ನೆಲೆಯಲ್ಲಿ 1934ರ ವೇಳೆಗೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ರವರು ಏನು ಮಾಡ್ತಾ ಹೋಗ್ತಾರೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾರು ಸ್ಥಾಪನೆ ಮಾಡ್ತಾ ಹೋಗ್ತಾರೆ? 1934ರಲ್ಲಿ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿ ಬೆಂಬಲರೊಂದಿಗೆ ಬೋಸ್ರು ಏನು ಮಾಡ್ತಾ ಹೋಗ್ತಾರೆ, ಅಧ್ಯಕ್ಷರಾಗ್ತಾರೆ. ಸುಭಾಷ್ ಚಂದ್ರ ಬೋಸ್ರವರು ಯಾವ ಒಂದು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರಪ್ಪ ಅಂದ್ರೆ ಹರಿಪುರದ ಒಂದು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷ. ಯಾರ ಬೆಂಬಲದೊಂದಿಗೆ? ಗಾಂಧೀಜಿಯವರ ಬೆಂಬಲದೊಂದಿಗೆ ಬೋಸ್ರವರು ಅಧ್ಯಕ್ಷರಾಗ್ತಾ ಹೋಗ್ತಾರೆ. ಬ್ರಿಟಿಷರ ಒಂದು ಯುದ್ಧ ನೀತಿಯಿಂದಾಗಿ ಯುದ್ಧ ತಯಾರಿಗೆ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನು ಹೊಂದಿದ್ದಂಥ ಈ ಗಾಂಧೀಜಿ ಮತ್ತು ಆ ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆ ಹೊಂದಿದ್ದಂಥ ಈ ಸುಭಾಷರ ನಡುವೆ ಏನಾಗ್ತೈತಿ, ಆ ಬಾಂಧವ್ಯದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಬೆರ್ಕೊಂಡು. ಯಾಕಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ರವರು ಒಂದು ಏನಪ್ಪ ಅಂದ್ರೆ ಆ ಒಂದು ಕಠಿಣ ಧೋರಣೆ ಅಂದ್ರೆ ಅವರು ಒಂದು ಯುದ್ಧದ ಮೂಲಕ ಒಂದು ಸ್ವಾತಂತ್ರ್ಯ ಪಡಿಬೇಕಂತ ಅಂದ್ಕೊಂಡಿರ್ತಾರೆ. ಗಾಂಧೀಜಿಯವರು ಒಂದು ಅಹಿಂಸಾ ತತ್ವದ ಮೂಲಕ ಏನು ಮಾಡಬೇಕು, ಸ್ವಾತಂತ್ರ್ಯ ಪಡಿಬೇಕು. ಹಾಗಾಗಿ ಇವರಿಬ್ಬರ ನಡುವೆಯಲ್ಲಿ ಏನಾಗ್ತೈತಪ್ಪ ಅಂದ್ರೆ ಬಿರುಕು ಮೂಡ್ತಾ ಆಗ್ತೈತಿ. ಹಾಗಾಗಿ ಗಾಂಧೀಜಿಯವರು ಅಂತಾರಾಷ್ಟ್ರೀಯ ನೆರವನ್ನು ಈ ಸಂದರ್ಭದಲ್ಲಿ ಕೋರದೇ ಇದ್ದದ್ದನ್ನು ಏನು ಮಾಡ್ತಾ ಹೋಗ್ತಾರೋ ಬೋಸರವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನೆರವು ಪಡಿಬೇಕಂತಂದು ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾ ಹೋಗ್ತಾರೆ. ಆದರೆ ಗಾಂಧೀಜಿಯವರು ಅಂತಾರಾಷ್ಟ್ರೀಯ ನೆರವನ್ನು ಕೋರದೇ ಇದ್ದದ್ದಕ್ಕೆ ಏನಾಗ್ತೈತಿ, ಬೋಸರವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. 1938ರ ಕಾಂಗ್ರೆಸ್ಸಿನ ತ್ರಿಪುರಾ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ವಿರೋಧದ ನಡುವೆಯೂ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾ ಹೋಗ್ತಾರೆ. ಎಲ್ಲಿ? ಮೊದಲನೇದು ಕಾಂಗ್ರೆಸ್ಸಿನ ಒಂದು ಅಧಿವೇಶನ ಎಲ್ಲಿ, ಹರಿಪುರದ ಒಂದು ಅಧಿವೇಶನ ಸುಭಾಷ್ ಚಂದ್ರ ಬೋಸ್ರವರು ಆಗ್ತಾ ಹೋಗ್ತಾರೆ. ನಂತರದ 1938ರ ಕಾಂಗ್ರೆಸ್ ಎಲ್ಲಿ ತ್ರಿಪುರದ ಒಂದು ಅಧಿವೇಶನದೊಳಗೆ ಗಾಂಧೀಜಿಯವರ ಒಂದು ವಿರೋಧದ ನಡುವೆಯೂ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಆಗ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ರವರು ಆಗ್ತಾ ಹೋಗ್ತಾರೆ. ನಂತರದ ದಿನಗಳಲ್ಲಿ ಗಾಂಧೀಜಿ ಮತ್ತು ಬೋಸರ ಭಿನ್ನಾಭಿಪ್ರಾಯಗಳು ಏನಾಗ್ತಾವಪ್ಪ ಅಂದ್ರೆ ಮತ್ತಷ್ಟು ತಾರಕೇರ್ತಾ ಹೋಗ್ತಾವೆ. ಹಾಗಾಗಿ ಕಾಂಗ್ರೆಸ್ಸಿನ ಒಳಗಿದ್ದು ಬ್ರಿಟಿಷರನ್ನು ತೀವ್ರವಾಗಿ ಹಿಮ್ಮೆಟ್ಟಿಸಬೇಕೆನ್ನುವುದು ಸುಭಾಷ್ ಚಂದ್ರ ಬೋಸರ ಕಾರ್ಯಚಟುವಟಿಕೆ ಏನಾಗ್ತೈತಿ, ಹಿನ್ನಡೆ ಆಗ್ತೈತಿ. ಯಾಕಪ್ಪ ಅಂದ್ರೆ ಗಾಂಧೀಜಿಯವ್ರದ್ದು ಅಹಿಂಸಾ ತತ್ವ ಆಗಿತ್ತು, ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ತತ್ವ ಆಗಿತ್ತು. ಹಾಗಾಗಿ ಇವರ ಒಂದು INC ಒಳಗೆ ಏನು ಅವರ ಒಂದು ಕಾರ್ಯಚಟುವಟಿಕೆ ಏನಾಗ್ತಾವಪ್ಪ ಅಂದ್ರೆ ಹಿನ್ನಡೆ ಆಗ್ತಾ ಹೋಗ್ತವೆ. ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ಸಿನ ಚಟುವಟಿಕೆಗಳು ಮತ್ತು ಗಾಂಧೀಜಿಯವರ ಕಾರ್ಯವಿಧಾನದಿಂದ ಬೇಸರಗೊಂಡು ಕಾಂಗ್ರೆಸ್ನಿಂದ ಹೊರಬರ್ತಾ ಹೋಗ್ತಾರೆ. ಯಾರು?
ಸುಭಾಷ್ ಚಂದ್ರ ಬೋಸ್, ನಾನು INC ಒಳಗಿತ್ತು ನಾನೇನು ಮಾಡೋಕ್ಕಾಗಲ್ಲ, ಸ್ವಾತಂತ್ರ್ಯನೂ ತಂದು ಕೊಡೋಕ್ಕಾಗಲ್ಲ, ಹಾಗಾಗಿ ಏನು ಮಾಡಬೇಕು, ನಾನು ಕಾಂಗ್ರೆಸ್ನಿಂದ ಹೊರ ಬರ್ಬೇಕಂತ ಅಂದ್ಕೊಂಡು ಅವ್ರು ಹೊರ ಬಂದು ಏನು ಮಾಡ್ತಾ ಹೋಗ್ತಾರೆ, ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಹೊಸ ಪಕ್ಷವನ್ನು ಕಟ್ತಾ ಹೋಗ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಯಾವ ಪಕ್ಷ? ಫಾರ್ವರ್ಡ್ ಬ್ಲ್ಯಾಕ್. ಇದು ಕಾಂಗ್ರೆಸ್ಸಿನ ಒಳಗಿದ್ದು ಪ್ರಗತಿಪರ ಮತ್ತು ತೀವ್ರತರವಾದಂಥ ಆಶಯಗಳನ್ನು ಹೊಂದಿತ್ತು. ಆ ಬ್ರಿಟಿಷರ ಯುದ್ಧ ತಯಾರಿಯನ್ನು ಹಾಗೂ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಸುಭಾಷರು ಏನು ಮಾಡ್ತಾ ಹೋಗ್ತಾರೆ, ವಿರೋಧವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಬ್ರಿಟಿಷರ ಯುದ್ಧ ತಯಾರಿಯನ್ನು ವಿರೋಧ ಮಾಡ್ತಾ ಹೋಗ್ತಾರೆ. ಆ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ವಿರೋಧವನ್ನು ಮಾಡ್ತಾ ಹೋಗ್ತಾರೆ. ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ಏನು ಮಾಡ್ತಾ ಹೋಗ್ತೈತಿ, ಸುಭಾಷ್ ಚಂದ್ರ ಬೋಸ್ರವನ್ನು ಬಂಧನ ಮಾಡ್ತಾ ಹೋಗ್ತೈತಿ. ಜೊತೆಗೆ ಅವರ ಒಂದು ಸಂಘವನ್ನು ಕಟ್ತಾ ಹೋಗ್ತಾರೆ, ಸಂಸ್ಥೆಯನ್ನು ಕಟ್ತಾರೆ. ಯಾವುದು? ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕಟ್ತಾ ಹೋಗ್ತಾರೆ. ಅನೇಕ ಭಾರತೀಯ ಕ್ರಾಂತಿಕಾರಿಗಳು ದೇಶಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ, ವಿದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಪೈಕಿ ರಾಸ್ ಬಿಹಾರಿ ಬೋಸ್ರವರು ಒಬ್ಬರು. ಇವರು ಜಪಾನ್ನಲ್ಲಿ 1915 ಬ್ರಿಟಿಷರಿಂದ ಪಲಾಯನಗೈದವರಾಗಿ ವಾಸ ಮಾಡ್ತಾಯಿದ್ರು. ಇವರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಭಾರತೀಯರನ್ನು ಸಜ್ಜುಗೊಳಿಸಲು ಯುದ್ಧವು ನೀಡಿದಂಥ ಅವಕಾಶವನ್ನು ಇವರು ಏನು ಮಾಡ್ತಾ ಹೋಗ್ತಾರೆ, ಬಳಸ್ಕೊಳ್ತಾ ಹೋಗ್ತಾರೆ. ಇವರು ಬ್ರಿಟಿಷರ ಪರವಾಗಿ ಹಲವಾರು ಭಾರತೀಯ ಸೈನಿಕರನ್ನು ಹೋರಾಡ್ತಾಯಿದ್ರು. ಆಗ್ನೇಯ ಏಷ್ಯಾದಲ್ಲಿ ಬ್ರಿಟಿಷರನ್ನು ಸೋಲಿಸಿದಂಥ ನಂತರ ಜಪಾನಿಯರು ಹಲವಾರು ಭಾರತೀಯ ಸೈನಿಕರನ್ನು ಯುದ್ಧ ಖೈದಿಗಳಾಗಿ ತೆಗೆದುಕೊಳ್ತಾ ಹೋಗ್ತಾರೆ. ಆ ಜಪಾನಿನ ಸೈನ್ಯಾಧಿಕಾರಿಯಾದಂಥ ಮೇಜರ್ ಪುಚಿವಾರ್ ಕ್ಯಾಪ್ಟನ್ ಮೋಹನ್ ಸಿಂಗ್ರನ್ನು ಯುದ್ಧ ಖೈದಿಗಳ ಜೊತೆ ಏನು ಮಾಡ್ತಾ ಇರ್ತಾರೆ, ಕೆಲಸ ಮಾಡಲು ಮನವೊಲಿಸ್ತಾ ಹೋಗ್ತಾರೆ. 1942 ಮಾರ್ಚ್ನಲ್ಲಿ ಟೋಕಿಯೋದಲ್ಲಿ ಭಾರತೀಯರ ಸಮ್ಮೇಳನವನ್ನು ನಡೆಸ್ತಾ ಇತ್ತು ಮತ್ತು ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ರಚಿಸಿದರು. ಇದರ ನಂತರ ಬ್ಯಾಂಕಾಕ್ನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ರಾಸ್ ಬಿಹಾರಿ ಬೋಸ್ರವರು ಏನಾಗ್ತಾರೆ, ಯಾವುದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಅಧ್ಯಕ್ಷರಾಗಿ ಆಗ್ತಾರೆ ಮತ್ತು ಕ್ಯಾಪ್ಟನ್ ಮನಮೋಹನ್ ಸಿಂಗ್ ಅವರನ್ನು ಭಾರತೀಯ ರಾಷ್ಟ್ರೀಯ ಸೈನ್ಯದ ಕಮಾಂಡರ್ ಆಗಿ ನೇಮಕ ಮಾಡ್ತಾ ಹೋಗ್ತಾರೆ. ಸುಮಾರು ಈ ಒಂದು INA 40,000 ಸೈನಿಕರನ್ನು ಒಳಗೊಂಡು. ಆನಂತರ ಸುಭಾಷ್ ಚಂದ್ರ ಬೋಸ್ರವರು ಈ ಒಂದು ಚಳುವಳಿಯ ನೇತೃತ್ವ ವಹಿಸುವಂತೆ ಕೇಳ್ಕೊಳ್ತಾ ಹೋಗ್ತು. ನಂತರ ನೋಡ್ತಾ ಹೋಗೋಣ, ಬ್ರಿಟಿಷ್ ವಿರೋಧಿ ಶಕ್ತಿಗಳೊಳಗಡೆ ಬ್ರಿಟಿಷ್ ಏನು ಮಾಡ್ತಾ ಹೋಗ್ತಾರೆ, ವಿರುದ್ಧ ಹೋರಾಡಲು ಬಯಸಿ ಅವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಜರ್ಮನಿಗೆ ಹೋಗ್ತಾರೆ. ಜರ್ಮನಿಯ ಸರ್ವಾಧಿಕಾರ ಅಂತ ಹಿಟ್ಲರ್ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ, ನಾಜಿ ಪಕ್ಷದ ಅಧ್ಯಕ್ಷ. ಇವರಿಗೆ ಏನು ಮಾಡ್ತಾರೆ, ಎಲ್ಲ ಸಹಾಯವನ್ನು ನೀಡುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. ಯಾರು? ಹಿಟ್ಲರ್. ಬೋಸರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಖೈದಿಗಳನ್ನು ಸಂಘಟಿಸ್ತಾ ಹೋಗ್ತಾರೆ. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಒಂದು ಭಾಷಣಗಳನ್ನು ಭಾರತೀಯರಿಗೆ ಪ್ರಸಾರವನ್ನು ಮಾಡ್ತಾ ಹೋಗ್ತಾರೆ. ಯುದ್ಧದಲ್ಲಿ ಜಪಾನಿನ ಯಶಸ್ಸನ್ನು ತಿಳಿದು ಅದರ ಸಹಾಯದಿಂದ ಭಾರತದ ಬಿಡುಗಡೆಯ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರನ್ನು ಸಂಘಟಿಸಿದ್ದ ರಾಸ್ ಬಿಹಾರಿ ಬೋಸ್ರ ಜೊತೆಗೆ ಸುಭಾಷ್ರು ಏನು ಮಾಡ್ತಾ ಹೋಗ್ತಾರೆ, ಕೈ ಜೋಡಿಸ್ತಾ ಹೋಗ್ತಾರೆ. ಈ ರಾಸ್ ಬಿಹಾರಿ ಬೋಸ್ರವರು ಟೋಕಿಯೋದಲ್ಲಿ ಸ್ಥಾಪಿಸಿದಂಥ ಇಂಡಿಯನ್ ಇಂಡಿಪೆಂಡೆನ್ಸ್ನ ಲೀಗ್ನ ಸೇನಾ ವಿಭಾಗವನ್ನು ಅಂದರೆ ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರಿತಾ ಇದ್ರು. ನಂತರದ ದಿನಗಳಲ್ಲಿ INA ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ರವರಿಗೆ ವಹಿಸ್ತಾ ಹೋದರು. ಸುಭಾಷ್ ಚಂದ್ರ ಬೋಸ್ರವರು ಈ ಸಂದರ್ಭದಲ್ಲಿ ದೆಹಲಿ ಚಲುವಿಗೆ ಏನು ಮಾಡ್ತಾ ಹೋಗ್ತಾರೆ, ಕರೆಯನ್ನು ನೀಡ್ತಾ ಹೋಗ್ತಾರೆ. ಅವರು ಒಂದು ಘೋಷಣೆಯನ್ನು ನೀಡ್ತಾ ಹೋಗ್ತಾರೆ, ನನಗೆ ರಕ್ತ ಕುಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಕೊಡ್ತೇನೆ ಅಂತ ಎಂಬ ಕರೆಯನ್ನು ನೀಡ್ತಾ ಹೋಗ್ತಾರೆ. ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವೂ ಇತ್ತು. ಕ್ಯಾಪ್ಟನ್ ಲಕ್ಷ್ಮಿ ಈ ಒಂದು ರೆಜಿಮೆಂಟಿನ ನೇತೃತ್ವವನ್ನು ವಹಿಸಿದ್ಲು. ಯಾವುದು? INA ಯೊಳಗೆ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗ ಇತ್ತು. ಆ ವಿಭಾಗದ ಒಂದು ನೇತೃತ್ವವನ್ನು ಯಾರು? ಕ್ಯಾಪ್ಟನ್ ಲಕ್ಷ್ಮಿ ಎಂಬುವರು ವಹಿಸಿರೋದು ಕಂಡು ಬರ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಸುಭಾಷರು ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದಂಥ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧ ತಂತ್ರವನ್ನು ರೂಪಿಸ್ತಾ ಇದ್ರು. ಆ ಹೊತ್ತಿಗೆ ಭಾರತದಿಂದ INAಗೆ ಸೇರ್ಪಡೆಯಾದಂಥ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರಿಯನ್ನು ನಡೆಸ್ತಾ ಇದ್ರು. ಈ ಹಿನ್ನೆಲೆಯೊಳಗೆ ಸುಭಾಷರು ಆದೇಶದಂತೆ ಸಶಸ್ತ್ರ ಹೋರಾಟವನ್ನು ಅವರು ಬರ್ಮಾದ ಗಡಿಯಲ್ಲಿ ಆರಂಭ ಮಾಡ್ತಾ ಹೋಗ್ತಾರೆ. ಬ್ರಿಟಿಷರು ಮತ್ತು INA ನಡುವೆ ತೀವ್ರವಾದಂಥ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಏನಾಗ್ತಾರೆ, ಮರಣವನ್ನು ಹೊಂದ್ತಾ. ಈ ಒಂದು ಅಪಘಾತವು ಎಂದಿಗೂ ಕೂಡ ಒಂದು ವಿವಾದಾತ್ಮಕ ಸುದ್ದಿಯಾಗಿ ಉಳಿದಿದೆ. ಯಾಕಪ್ಪ ಅಂದರೆ ನೇತಾಜಿಯವರು ತೀರಿಕೊಂಡರು ಎಂಬುದು ಒಂದು ಸುಳ್ಳು ಸುದ್ದಿಯಾಗಿತ್ತು ಎಂದು ಹೇಳಲಾಗ್ತಾ ಇದೆ.
ಬರ್ಮಾದ ರಾಜಧಾನಿಯಾದಂಥ ರಂಗೂನ್ ಬ್ರಿಟಿಷರ ವಶವಾದ್ದರಿಂದ INA ಸೈನಿಕರನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರು ಬಂಧಿಸ್ತಾ ಹೋಗ್ತಾರೆ. ನಂತರದ ದಿನಗಳಲ್ಲಿ ಗಾಂಧೀಜಿಯವರು ಸೇರಿದಂತೆ ಕಾಂಗ್ರೆಸ್ಸಿನ ಬಹುತೇಕ ನಾಯಕರೆಲ್ಲರೂ INA ಸೈನಿಕರನ್ನು ಬಂಧ ಮುಕ್ತ ಮಾಡುವಲ್ಲಿ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಶ್ರಮವನ್ನು ವಹಿಸ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ತಮ್ಮ ಒಂದು ಕಾರ್ಯವನ್ನು ಮಾಡಿರೋದನ್ನು ತಿಳ್ಕೊಂತು. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.